ಇಲ್ಲಿ ಎರಡೂರ್ ಮಧ್ಯೆ ಒಂದು ಟಾಯ್ಲೆಟ್ ಕಟ್ಬಿಟ್ಟು ಅದನ್ನ ಓಪನ್ ಮಾಡ್ಬೇಕು ಅಂತ ಹೇಳಿ ಊರ್ ಜನರೆಲ್ಲರೂ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಆ ಊರಿನ ಗೌಡ ಇರ್ತಾನಲ್ವಾ, ಅವ್ರ ಮಗ ಬರ್ತಾನೆ. ಅಲ್ಲಿಗೆಲ್ಲ ಅವ್ರು ಕಟ್ಟಿರೋದೇ ಒಂದೇ ಒಂದು ಕಕ್ಕಸ್ ರೂಮು. ಅದಕ್ಕೆ ಅವನಲ್ಲಿ ಒಂದ್ 100 ಕಟ್ಸಿರೋ ತರ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಮತ್ತಲ್ಲಿಗೀಗ ಗೌಡನ 2ನೇ ಹೆಂಡತಿ ಮಗ ಅಲ್ಲಿಗೆ ಬರ್ತಾನೆ. ಅವನೀಗ ತನ್ನೂರವ್ರನ್ನ ಕರ್ಕೊಂಡ್ಬಂದು ಈ ಕಕ್ಕಸ್ ರೂಮ್ ನಮಗ್ ಸ್ವಂತ ಅಂತ ಹೇಳ್ಕೊಳ್ತಾ ಇರ್ತಾನೆ. ಈಗ ಅಲ್ಲಿಗೆ ಆ ಊರಿನ ಗೌಡ ಬಂದು ಆ ಕಕ್ಕಸ್ ರೂಮ್ ನ ಇನಾಗ್ರೇಟ್ ಮಾಡಿ ಅಲ್ಲಿಂದ ಹೋಗ್ಬೇಕಾದ್ರೆ ಆಗ್ಲೇ ಅಲ್ಲೊಂದು ದೊಡ್ಡ ಸಮಸ್ಯೆ ಶುರು ಆಗ್ಬಿಡುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಮೊದಲು ಆ ಕಕ್ಕಸ್ ರೂಮ್ ಒಳಗಡೆ ಹೋಗೋದು ಯಾರು ಅಂತ ಆ ಊರ್ನವನೇನೋ ನೀನ್ ಹೋಗು ಅಂತ ಹೇಳಿ ಒಬ್ಬನ ಕಳಿಸ್ತಾ ಇದ್ರೆ, ಈ ಊರ್ನವನು ಅದೇ ಒಳಗಡೆ ಹೋಗ್ತೀಯ ನಾನು ನೋಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾ ಇರ್ತಾನೆ. ಫೈನಲಿ ಆ ಗೌಡನೇ ಈಗ ಕಕ್ಕಸ್ ಒಳಗಡೆ ಹೋಗೋದಕ್ಕೂ ಜಗಳ ಆಡ್ತಿದ್ರು, ನಾನೇ ಹೋಗ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಈಗ ನೆಕ್ಸ್ಟ್ ಯಾರು ಹೋಗೋದು ಅಂತ ಹೇಳಿ ಎರಡು ಊರ್ನವರು ಜಗಳ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗ ಜಗಳ ಆಡ್ಕೊಂಡೆ ಹೊಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಒಳಗಡೆ ಇದ್ದ ಗೌಡ್ರಿಗ ನೀರ್ನ ಆನ್ ಮಾಡಿದ್ರೆ ನೀರೇ ಬರ್ತಾ ಇಲ್ಲ. ಈ ನೀರ್ ಬರ್ತಾ ಇರೋ ಕಕ್ಕಸ್ ರೂಮ್ಗೋಸ್ಕರನ ಇವ್ರೆಲ್ಲರೂ ಹೊಡೆದಾಡ್ತಾ ಇದಾರೆ ಅಂತ ಹೇಳಿ ಚಾಲೆಂಜ್ ಹಚ್ಕೊಳ್ತಾನೆ. ಎಷ್ಟೊತ್ತಾದ್ರೂ ಗೌಡ್ರು ಮಾತ್ರ ಒಳಗಡೆ ಬರ್ತಾ ಇಲ್ಲ ಅಂತ ಹೇಳಿ ಒಬ್ಬ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಈಗ ಅವನು ಡೋರ್ನ ತಟ್ ನೋಡ್ತಾನೆ, ಒಳಗ್ ನೋಡ್ತಾನೆ, ಒಳಗಡೆಯಿಂದ ಗೌಡ್ರು ಸೌಂಡೇ ಇಲ್ಲ. ಅವನಿಗೂ ಈಗ ಡೌಟ್ ಬಂದು ಡೋರ್ನ ಹೊಡ್ಕೊಂಡು ಒಳಗಡೆ ನೋಡಿದ್ರೆ ಗೌಡ್ರು ತಲೆ ತಿರುಗಿ ಒಳಗಡೆ ಬಿದ್ಬಿಟ್ಟಿರ್ತಾರೆ. ಈಗ ಗೌಡ್ರನ್ನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಗೌಡ್ರನ್ ಮೊದಲನೇ ಹೆಂಡತಿ ಮಗ ಇದಲ್ವಾ, ಅವನಿಗ ನಾವು ಹೋಗ್ದಿರೋ ಕಕ್ಕಸ್ ರೂಮ್ ಅಲ್ಲಿ ಯಾವನು ಹೋಗ್ಬಾರ್ದು, ಅದನ್ನ ಹೊಡೆದಾಕ್ಬಿಡ್ರಿ ಅಂತ ಹೇಳ್ಬಿಡ್ತಾನೆ. ಆ 2ನೇ ಹೆಂಡತಿ ಮಗನು ನಾವು ಹೋಗ್ದಿರೋ ಕಕ್ಕಸ್ ರೂಮ್ ಅಲ್ಲಿ ಆ ನನ್ನ ಮಕ್ಕಳು ಹೋಗ್ಬಾರ್ದು, ಅದನ್ನ ಹೊಡೆದಾಕ್ಬಿಡ್ರಿ ಅಂತ ಹೇಳ್ಬಿಡ್ತಾನೆ. ಕೊನೆಗೀಗ ಯಾವನು ಆ ಕಕ್ಕಸ್ ರೂಮ್ ಒಳಗಡೆ ಹೋಗ್ದೇನೆ ಅದನ್ನ ಕೆಡವಾಕ್ಬಿಡ್ತಾರೆ.